ಈ ಶಕುನಿಯ ಎದೆ ಉದ್ದದೋಳಡಗಿರುವ ಭೇದ ನೀತಿ ಎಂಬ ನಾಗಿಡಿಯ ಪೋತ್ಕಾರಕ್ಕೆ ಜ್ಯೋತಿ ಝಳವಣದು ಖಬರವು ಭೂಮನ ಕರುಳ ಸೌಹಾರ್ದ ಸೂತ್ರಗಳು. ಮನುಷ್ಯತ್ವವು ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚವು ಕಠೋರ ಕುಠೋರಿಯಾಗುವುದು ಭೂಮಿ ಮತ್ತು ಜ್ಯೋತಿ ಜಗಳದ ಘರ್ಜನೆಯಲ್ಲಿ. ಸರಸ್ವತಿಯ ತಂಬೂರಿ ಬಿರಿದು ಭೈರವ ಭೇರಿಯಾಗುವನು ಕುಲಾಭಿಮಾನದ ಅಹಂಕಾರದಲ್ಲಿ. ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ. ಇದರದೊಂದು ಕಿಡಿಯಾಗೆದು ನಿರ್ಮಿಸುವೆ ಕಾಲಾನಲ ಕಡಲನೆ ಕರ್ಣಶ್ವತ್ಥಾಮರ ಮಧ್ಯದಲ್ಲಿ. ಅಶ್ವತ್ಥಾಮ ಪಾಂಡವರ ಪಾಲಿನ ಪ್ರತೀಕಾರ ಯಮ. ಅಶ್ವತ್ಥಾಮನನ್ನು ಯುದ್ಧ ರಂಗದಿಂದ ದೂರೀಕರಿಸದಿದ್ದರೆ ದಾರಿ ಕಾಣದು ಈ ಕಪಟ ಶಕುನಿಯ ಕಾರಾಸ್ಥಾನದ ಕಣ್ಣಿನಲ್ಲಿ. ತಿಂದು ಉಂಡು ಶತ್ರುಗಳನ್ನು ನುಂಗುವ ಕ್ರಿಯೆಯೇ ಕಾಣುತ್ತಿದೆ ಆ ಅಶ್ವತ್ಥಾಮನೆದೆಯೋಳ್. ದುರ್ಯೋಧನನು ದಂಡಾಧಿಕಾರಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಪಾಂಡವರಿಗೆ, ಮುದ್ದಡಿಗಾಲವಿಲ್ಲ ಈ ಕುರುಡನ ಕುನ್ನಿಗಳಿಗೆ. ಆದ್ದರಿಂದ ಹೂಡಿ ಹೊರೆಯುವೆ ಆ ದುರ್ಯೋಧನನಿಗೆ 2 ಬಾಣಗಳನ್ನು. ಒಂದು ಗರತಿಯಾದ ಭಾನುಮತಿಯ ಮೇಲೆ ಸಂಶಯದ ಬಾಣ, ಮತ್ತೊಂದು ಅಜಾತಿ ದ್ವೇಷದ ರಾಮ ಬಾಣ. ಅಜಾತಿ ದ್ವೇಷದ ರಾಮ ಬಾಣ. ಯಾಕಣ್ಣ